Hello friends, welcome back to our YouTube channel Limitless Math. So last class ಅಲ್ಲಿ ಏನು ನೋಡಿದ್ವಿ, ಈ ರಿಯಲ್ ನಂಬರ್ ಬಗ್ಗೆ ಇಂಟ್ರೊಡಕ್ಷನ್ ನೋಡಿದ್ವಿ. ಹೌದಾ? ಇಂಟ್ರೊಡಕ್ಷನ್ ಅಲ್ಲಿ ಏನೇನು ನೋಡಿದ್ವಿ? LCM ನೋಡಿದ್ವಿ, HCF ನೋಡಿದ್ವಿ, ಮತ್ತೆ ಒಂದು ರಿಲೇಷನ್ಸ್ ಬಿಟ್ವೀನ್ ಪ್ರಾಡಕ್ಟ್ ಆಫ್ two numbers, product of two positive numbers, not a numbers, positive numbers is equals to LCM into HCM ರಿಲೇಷನ್ಸ್ ಬಗ್ಗೆ ಕಾನ್ಸೆಪ್ಟ್ ಏನೇನು ಬರುತ್ತವೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಹೌದಾ? ಸೊ ಈ ಕ್ಲಾಸ್ ಅಲ್ಲಿ ನಾವು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನ ನೋಡೋಣ. ಏನಿದೆ ಫಸ್ಟ್ ಎಕ್ಸಾಂಪಲ್ ಪ್ರಾಬ್ಲಮ್ ನೋಡೋಕ್ಕಿಂತ ಮುಂಚೆ ಒಂದು ಥಿಯರಮ್ ಕೊಟ್ಟಿದ್ದಾರೆ. ಹೌದಾ? ಒಂದು ಥಿಯರಮ್ ಕೊಟ್ಟಿದ್ದಾರೆ. ಏನಿದೆ ಥಿಯರಮ್? ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ ಕೊಟ್ಟಿದ್ದಾರೆ. ಹೌದಾ? ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಏನ್ ಕೊಟ್ಟಿದೆ? ಏನಿದೆ ಥಿಯರಮ್? ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ or factorized as a product of primes, and this factorization is unique. Apart from the order in which prime factor occurs ಅಂತ ಹೇಳ್ತಾರೆ. ಏನ್ ಹೇಳ್ತಾವ್ರೆ ಇಲ್ಲಿ ಸ್ವಲ್ಪ ನೋಡಿ. ಏನ್ ಹೇಳ್ತಾವ್ರೆ? ಫಸ್ಟ್ ಏನ್ ಕೊಟ್ಟಿದ್ದಾನೆ ಇಲ್ಲಿ? ಕಾಂಪೋಸಿಟ್ ನಂಬರ್ ಅಂತ ಕೊಟ್ಟವ್ರೆ. ಹೌದಾ? ಸೊ ಕಾಂಪೋಸಿಟ್ ನಂಬರ್ ಅಂದ್ರೆ ಏನು ಅದು ಗೊತ್ತಿರ್ಬೇಕಲ್ವಾ? ಸೊ ಕಾಂಪೋಸಿಟ್ ನಂಬರ್ ಅಂದ್ರೆ ಏನಪ್ಪಾ ಫಸ್ಟ್? ಸೊ ಫಾರ್ ಎಕ್ಸಾಂಪಲ್ 8 ಅಂತ ತಗೊಳ್ಳಿ. 8 is a composite number. ಹೌದು ಸರ್, ಇಟ್ ಇಸ್ ಎ ಕಾಂಪೋಸಿಟ್ ನಂಬರ್. ಅಂದ್ರೆ ಕಾಂಪೋಸಿಟ್ ನಂಬರ್ ಅಂದ್ರೆ ಏನು? ಎರಡು ಫ್ಯಾಕ್ಟರ್ಸ್ ಗಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇದ್ರೆ ಅದನ್ನ ನಾವು ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ. ಸೊ ಫ್ಯಾಕ್ಟರ್ಸ್ ಅಂದ್ರೆ ಏನಂತ ಆಲ್ರೆಡಿ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಹೌದಾ? ಸೊ ಫಾರ್ ಎಕ್ಸಾಂಪಲ್ ಈ ಎರಡನ್ನು ತಗೊಂಡ್ವಿ. ಈ ಎರಡಕ್ಕೆ ಎಷ್ಟು ಫ್ಯಾಕ್ಟರ್ಸ್ ಇದಾವೆ? ಒಂದಿದೆ, ಬಿಟ್ರೆ ಎರಡಿದೆ. ಸೊ ಇಟ್ ಇಸ್ ನಾಟ್ ಎ ಕಾಂಪೋಸಿಟ್ ನಂಬರ್, ಇಟ್ ಇಸ್ ಎ ಪ್ರೈಮ್ ನಂಬರ್. ಹೌದಾ? ಇಟ್ ಇಸ್ ಎ ಪ್ರೈಮ್ ನಂಬರ್. ಬಟ್ 8 ಅನ್ನೋದು ಕಾಂಪೋಸಿಟ್ ನಂಬರ್ ಅಂತ ಹೇಳ್ತಿದ್ದೀನಿ. ಸೊ ಚೆಕ್ ಮಾಡಿ. ಸೊ 1ರಿಂದ ಡಿವೈಡ್ ಮಾಡಬಹುದಾ? ಹೌದು. 2 ಹೌದು. 4. ಸೊ 2ಕ್ಕಿಂತ ಜಾಸ್ತಿ ಫ್ಯಾಕ್ಟರೈಸೇಷನ್ ಇದಾವೆ, 3 ಫ್ಯಾಕ್ಟರ್ಸ್ ಇದಾವೆ. ಸೊ ಹಾಗಾಗಿ ಇದಕ್ಕೆ ನಾವು ಏನಂತ ಕರಿತೀವಿ? ಕಾಂಪೋಸಿಟ್ ನಂಬರ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಕಾಂಪೋಸಿಟ್ ನಂಬರ್. ಇದರ ಅರ್ಥ ಫ್ಯಾಕ್ಟರ್ಸ್ 2ಕ್ಕಿಂತ ಜಾಸ್ತಿ ಇರಬೇಕು ಅಷ್ಟೇ. ಕಾಂಪೋಸಿಟ್ ನಂಬರ್ ಅಂದ್ರೆ ಏನಪ್ಪಾ? 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇದ್ರೆ ಅದಕ್ಕೆ ಕಾಂಪೋಸಿಟ್ ಅಂತ ಕರಿತೀವಿ. ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಂತ ಹೇಳ್ತಾರೆ. ಸೊ ಪ್ರೈಮ್ಸ್ ಅಂದ್ರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಹೌದಾ? ನೆಕ್ಸ್ಟ್ ಏನ್ ಕೊಟ್ಟವನು? ಪ್ರೈಮ್. ಏನಿಲ್ಲ, ಸಿಂಪಲ್. ಇದರ ಅರ್ಥ ಏನಪ್ಪಾ ಅಂದ್ರೆ ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದಿ ಪ್ರಾಡಕ್ಟ್ ಆಫ್ ಪ್ರೈಮ್. ಫಾರ್ ಎಕ್ಸಾಂಪಲ್ ಇದೇ ತಗೊಳ್ಳೋಣ, ಈ ಕಾಂಪೋಸಿಟ್ ನಂಬರ್ ತಗೊಳ್ಳೋಣ. ಈ ಕಾಂಪೋಸಿಟ್ ನಂಬರ್ ತಗೊಂಡ್ರೆ ಇದು ಪ್ರೈಮ್ ಫ್ಯಾಕ್ಟರ್ಸ್ ಬರೀರಿ. ಹೌದಾ? ಪ್ರೈಮ್ ಫ್ಯಾಕ್ಟರ್ಸ್ ಬರೋದು ನಾನು ನಿನ್ನೆ ಹೇಳಿದ್ದೆ. ಫಸ್ಟ್ ಪ್ರೈಮ್ ನಂಬರ್ ಯಾವುದು? 2. ಸೊ 2ರಿಂದ ಭಾಗ ಆಗುತ್ತಾ? ಓಕೆ ಆಗುತ್ತೆ. ಮತ್ತೆ ಹೌದಾ? ಇಲ್ಲಿ ನೋಡಿ, ಈ ರೀತಿ ತಗೊಳ್ಳಿ. 2 4 8, ಮತ್ತೆ 2ರಿಂದ ಆಗುತ್ತೆ. 2 2 4, ಮತ್ತೆ 2ರಿಂದ ಆಗುತ್ತೆ. 2 1 2. ಹಾಗಾದ್ರೆ ಇಲ್ಲಿ ಇನ್ನೊಂದು 2. ದೀಸ್ ಆರ್ ಆಲ್ಸೋ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ ಬರ್ದ್ವಿ. ಈ 3 ಪ್ರೈಮ್ಸ್ ನಂಬರ್. 2 ಅನ್ನೋದು ಪ್ರೈಮ್ ನಂಬರ್. ಹೌದಾ? ಸೊ ಪ್ರೈಮ್ ಫ್ಯಾಕ್ಟರ್ ಅಲ್ಲಿ ಬರ್ದ್ವಿ. ಮುಂದೆ ಏನು ಕೊಟ್ಟಿದ್ದಾನೆ? ಇದು ಈ ಫ್ಯಾಕ್ಟರ್ ಬಿಟ್ಟರೆ ಬೇರೆ ಫ್ಯಾಕ್ಟರ್ ಅಲ್ಲಿ ಬರೀಕ್ ಬರಲ್ಲ, ಅದಕ್ಕೆ ಅವನು ಯೂನಿಕ್ ಅಂತ ಹೇಳ್ತಾವನೆ. ಹೌದಾ? ಅಪಾರ್ಟ್ ಫ್ರಮ್ ದಿ ಆರ್ಡರ್ ಇನ್ ವಿಚ್ ದಿ ಪ್ರೈಮ್ ಫ್ಯಾಕ್ಟರ್. ಆರ್ಡರ್ ವೈಸೇ ಬರೀಬೇಕು ನಾವು. ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಯಾವ ತಗೋಣ? 9 ತಗೊಂಡ್ರಿ ಅಂತ ತಿಳ್ಕೊಳ್ಳಿ. 9 ತಗೊಂಡ್ರೆ 2ರಿಂದ ಆಗತ್ತಾ? ಆಗಲ್ಲ. ಡೈರೆಕ್ಟ್ 3 ತಗೋಬೇಕು. ಅದ್ರ ಬಿಟ್ಟರೆ ಮತ್ತೆ 3 ತಗೋಬೇಕು. ಸೊ ಆರ್ಡರ್ ವೈಸೇ ಹೋಗ್ಬೇಕು. ಹೌದಾ? ಓಕೆ. ನೆಕ್ಸ್ಟ್ ಕನ್ಸಿಡರ್ ದಿ ನಂಬರ್ಸ್ 4 to the power n. ಕನ್ಸಿಡರ್ ದಿ ನಂಬರ್ 4 to the power n ವೇರ್ n is a ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂತ ಹೇಳ್ತಾರೆ. ಅಂದ್ರೆ ಈ n ಅನ್ನೋದು ನ್ಯಾಚುರಲ್ ನಂಬರ್ ಇದೆ. ಯಾವ ನಂಬರ್ ಕನ್ಸಿಡರ್ ಮಾಡಿದವ್ರೆ? ಫಸ್ಟ್ ಏನ್ ಮಾಡಿದವ್ರೆ? ಸೊಲ್ಯೂಷನ್. ಏನಿದೆ ಫಸ್ಟ್? ಸೊಲ್ಯೂಷನ್. ಹೌದಾ? ಸೊಲ್ಯೂಷನ್ ಅನ್ನು ಏನ್ ಕೊಟ್ಟವ್ರೆ? ಫಸ್ಟ್ ಚೆಕ್ ಮಾಡಿ. ಫಸ್ಟ್ ಏನಿದೆ? ಕನ್ಸಿಡರ್ ನಂಬರ್ ಅಂತ ಹೇಳೋರು. ಯಾವ ನಂಬರ್ ಕನ್ಸಿಡರ್ ಮಾಡೋರೆ? 4 to the power n ಅನ್ನೋದು ನಂಬರ್ ಅನ್ನೋದು ಇಲ್ಲಿ ಕನ್ಸಿಡರ್ ಮಾಡೋರೆ. ಸೊ 4 to the power n ನಂಬರ್ ಕನ್ಸಿಡರ್ ಮಾಡಿ ಮುಂದೆ ಏನ್ ಹೇಳ್ತಾವನೆ? ಈ n ಅನ್ನೋದು ಏನ್ ಇರ್ತದೆ? ವೇರ್ n is a ನ್ಯಾಚುರಲ್ ನಂಬರ್. ಸೊ ನ್ಯಾಚುರಲ್ ನಂಬರ್ ಅಂದ್ರೆ ಏನು ಫಸ್ಟ್? ಸೊ ನ್ಯಾಚುರಲ್ ನಂಬರ್ ಅಂದ್ರೆ ಇದ್ರ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಹೌದಾ? ಇದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಯಾರಿಗೆ ಗೊತ್ತಿಲ್ಲ ಅವ್ರು ಹೋಗಿ ಚೆಕ್ ಮಾಡಬಹುದು. ಸೊ n is a ನ್ಯಾಚುರಲ್ ನಂಬರ್. ಸೊ ನ್ಯಾಚುರಲ್ ನಂಬರ್ ಅಂದ್ರೆ 1 to ಇನ್ಫಿನಿಟಿ ವರೆಗೆ ಇರುವ ಎಲ್ಲಾ ನಂಬರ್ಗಳಲ್ಲಿ ನಾವು ನ್ಯಾಚುರಲ್ ನಂಬರ್ ಅಂತ ಹೇಳಿ ಕರಿತೀವಿ. ಹೌದಾ? ಓಕೆ. ನೆಕ್ಸ್ಟ್ ಚೆಕ್ ವೆದರ್ ದೇರ್ ಇಸ್ ಎನಿ ವ್ಯಾಲ್ಯೂ ಆಫ್ ವಿಚ್ 4n ends with the digit 0. ಏನ್ ಹೇಳ್ತಾರೆ? ಸಿಂಪಲ್. ಈ 4 to the power n ಇದೆ. ಹೌದಾ? ಈ 4 to the power n ಇದೆ. ಈ n ಪ್ಲೇಸ್ ಅಲ್ಲಿ ನೀವು ನ್ಯಾಚುರಲ್ ನಂಬರ್ ಅನ್ನು 1 to ಇನ್ಫಿನಿಟಿ ವರೆಗೂ ಯಾವುದೇ ನಂಬರ್ ಹಾಕಿದ್ರೆ ಬರುವ ಆನ್ಸರ್ ಅಲ್ಲಿ
ಕೊನೆಯ ನಂಬರು 0 ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಏನಿದೆ, ಕೊನೆಯ ನಂಬರು 0 ಡಿಜಿಟ್ ಇಂದ ಎಂಡ್ ಆಗ್ತಿದೆ, ಯಾವ್ದಾದ್ರು ಆನ್ಸರ್ ಎಂಡ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ತಾರೆ. ಹೌದಾ? ಸೊ ನಾವು ಚೆಕ್ ಮಾಡೋಣ. ಫಸ್ಟ್ ನಾವು ಒಂದ್ 4-5 ನಂಬರ್ ಹಾಕೋಣ. ಹೌದಾ? ಫಸ್ಟ್ 4 to the power 1 ಹಾಕಿದ್ರೆ 4 ಬರುತ್ತೆ. ಹೌದಾ? ನೆಕ್ಸ್ಟ್ 4 to the power square 2 ಹಾಕಿದ್ರೆ, ಯಾಕಂದ್ರೆ ನಾವು n ಪ್ಲೇಸ್ ಅಲ್ಲಿ ಹಾಕಬೇಕು. ಹೌದಲ್ವಾ? ಸೊ n ಪ್ಲೇಸ್ ಅಲ್ಲಿ ನಂಬರ್ ಹಾಕ್ಬೇಕು, ಬೇರೆ ಪ್ಲೇಸ್ ಅಲ್ಲಿ ಬೇರೆ ಕಡೆ ಹಾಕೋಂಗಿಲ್ಲ. ಸೊ ಅದು ನ್ಯಾಚುರಲ್ ನಂಬರ್ ಹಾಕಬೇಕು. ಹೌದಾ? ನ್ಯಾಚುರಲ್ ನಂಬರ್ 1 to ಇನ್ಫಿನಿಟಿ ವರೆಗೆ, ಅದು ಪಾಸಿಟಿವ್ ನಂಬರ್ಸ್ ಎಲ್ಲ. 1 ಹಾಕಿದ್ರೆ 2 ಹಾಕಿದ್ರೆ, ಸೊ 4 ಸ್ಕ್ವೇರ್ 4 16. ಓಕೆ. ನೆಕ್ಸ್ಟ್ 4 ಕ್ಯೂಬ್ 4 into 4 into 4 4 into 4 into 4. ಹೌದಾ? 4 16 64. 4 to the power 4 4 into 4 into 4 into 4. ಸೊ ಏನೈತೆ? 4 64 ವೆರಿ ಗುಡ್ 256. ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ. ಸೊ ಎಂಡ್ ನಂಬರ್ ಯಾವಾಗಲೂ 4 ಬರ್ತಿದೆ ಅಥವಾ 6 ಬರ್ತಿದೆ. 4 ಬರ್ತಿದೆ ಅಥವಾ 6 ಬರ್ತಿದೆ, 0 ಬರ್ತಿಲ್ಲ. ಹೌದಾ? ಸೊ 0 ಬರ್ತಿಲ್ಲ ಅಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಹೇಳ್ಬಹುದು. ಅಥವಾ ದೇರ್ ಇಸ್ ಎ ನೋ ನ್ಯಾಚುರಲ್ ನಂಬರ್ n ಫಾರ್ ವಿಚ್ 4 to the power n ends with ಅಂತ ಹೇಳ್ಬಹುದು. ಯಾವುದೇ ನ್ಯಾಚುರಲ್ ನಂಬರ್ ಇಲ್ಲ. ಹೌದಾ? therefore ಇಲ್ಲಿ ಬರುತ್ತೆ ನೋಡಿ. therefore there is a no natural number ends with no natural number ends with no natural number ends with ಅಥವಾ 4 to the power n ends with ಡಿಜಿಟ್ 0 ಅಂತ ಬರೀಬಹುದು. ಡಿಜಿಟ್ 0. ಹೌದಾ? ಯಾವುದೇ ನ್ಯಾಚುರಲ್ ನಂಬರ್ 0 ಲಿಂತ ಎಂಡ್ಸ್ ಆಗಲ್ಲ ಅಂತ ಹೇಳ್ಬಹುದು. ಹೌದಾ? ನೆಕ್ಸ್ಟ್ ಫೈಂಡ್ ದಿ LCM. ಹೌದಾ? ಏನ್ ಹೇಳ್ತಾರೆ? ಫೈಂಡ್ ದಿ LCM ಅಂಡ್ HCF ಆಫ್ 6 ಮತ್ತೆ 20. ಅದು ಯಾವ ಮೆಥಡ್ ಅಲ್ಲಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲೇ ಫೈಂಡ್ ಔಟ್ ಮಾಡಬೇಕು. ಹೌದಾ? ಸೊ ಓಕೆ, ಸೊಲ್ಯೂಷನ್ ಏನಿದೆ? ಸೊಲ್ಯೂಷನ್ ಫಸ್ಟ್ 6 ತಗೊಳ್ಳೋಣ. 6 ಪ್ರೈಮ್ ಫ್ಯಾಕ್ಟರೈಸೇಷನ್ ಏನಪ್ಪಾ? 6 ಪ್ರೈಮ್ ಫ್ಯಾಕ್ಟರೈಸೇಷನ್ ಯಾವ್ಯಾವ ಆಗುತ್ತೆ? 2 ಲಿಂತ ಆಗುತ್ತೆ, ಮತ್ತೆ 3 ಆಗುತ್ತಾ? ಹೌದಾ? 2 3 6. ವೆರಿ ಗುಡ್. ಸೊ 20 ಪ್ರೈಮ್ ಫ್ಯಾಕ್ಟರೈಸೇಷನ್ 2 into 2 into 5. ಸರ್ ಹೆಂಗೆ? ಇಲ್ಲಿ ನೋಡಿ, ಈಸಿ ವೇ ಆಗಿದೆ. 6 ತಗೊಂಡ್ರೆ 2 3 6. ಸೊ ಮತ್ತೆ 3 ಸೊ ಲಾಸ್ಟ್ ಬಂದಿತ್ತು 1. ಸೊ ಇಲ್ಲಿಗೆ ಮುಗಿತ್ತು. ಮತ್ತೆ ಇನ್ನೊಂದು ಯಾವ್ದಿದೆ? 20. ಸೊ 20 ತಗೊಂಡ್ವಿ ಅಂದ್ರೆ 2 1 2 0ಕ್ಕೆ 0 2 5 10. ಸೊ 5 1 5. ಹೌದಾ? ದೀಸ್ ಆರ್ ಸರ್ ಪ್ರೈಮ್ ನಂಬರ್ಸ್. 2 ಮತ್ತು 5 ಮತ್ತು 3. ಸೊ ಅದನ್ನೇ ತಗೊಂಡಿದ್ದೀನಿ. ಸೊ ಇದನ್ನು ನಾವು HCF ಮತ್ತು LCM ಬರೀಬೇಕು ಅಂತ ಹೇಳ್ತಾರೆ. ಸೊ HCF ಫಸ್ಟ್ ಗೆ. ಸೊ HCF ಏನಾಗುತ್ತೆ? ನಮ್ದು ಏನಾಗುತ್ತೆ? HCF ಏನಾಗುತ್ತೆ? ಕಾಮನ್ ಇರೋದು ಒಂದೇ ಇರೋದು HCF. ಸೊ LCM ಏನಾಗುತ್ತೆ? 2 into 3 into 5. ಹೌದಾ? 2 12 60. 2 4 4 3 12 12 60. ಹೌದಾ? 60. ಸೊ ಈ ರೀತಿ ಮಾಡೋ ಬದಲಿ ಸರ್ ನಮ್ಗೆ ಇದು ಟಫ್ ಆಗುತ್ತೆ. ಹೌದಾ? ಸರ್ ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಹೌದಾ? ಸೊ ಕನ್ಫ್ಯೂಸ್ ಆಗ್ತಿದ್ರೆ ಒಂದು ಸ್ವಲ್ಪ ಚೇಂಜ್ ಮಾಡಿ ಬೇರೆ ಮೆಥಡ್ ಮಾಡೋಣ. ಈಸಿ ಮೆಥಡ್. ಯಾವ ರೀತಿ ಮಾಡ್ಬೋದು ನೋಡಿ. ಒಂದರಲ್ಲೇ ಏನು ಕೊಟ್ಟವನೇ? 6 ಮತ್ತು 20 2 ನಂಬರ್ ಬರ್ಕೊಂಡ್ಬಿಡಿ. ಹೌದಾ? ಸೊ ಈ 2 ನಂಬರ್ ಯಾವ್ದಾದ್ರು ಒಂದೇ ಮಗ್ಗಿಯಲ್ಲಿ ಬರುತ್ತವಾ ಚೆಕ್ ಮಾಡೋದು. ಸೊ ಬರುತ್ತವಾ? ಸೊ ಲಾಸ್ಟ್ ಡಿಜಿಟ್ ಏನಿದೆ? 6 ಇದೆ. ಸೊ ದಿಸ್ ಇಸ್ ಇವನ್ ನಂಬರ್. ಇದು 0 ಅಥವಾ ಬೇರೆ ಯಾವುದೇ ಇವನ್ ನಂಬರ್ ಇದೆ ಅಂತ ಚೆಕ್ ಮಾಡೋದು. ಸೊ 0 ಇದೆ. ಸೊ ಹಾಗಾಗಿ ಇದು 2 ಮಗ್ಗಿಯಲ್ಲಿ ಬರುತ್ತೆ. 6 2 ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಆಗುತ್ತೆ. ಡಿವಿಸಿಬಿಲಿಟಿ ರೂಲ್ ಬಗ್ಗೆ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲೇ ಹೇಳಿದ್ದೀನಿ.
ಹೌದಾ, ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಆಗುತ್ತೆ. ಸೊ 2 ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಆಗಿದ್ರೆ 2 3 6, ಇದು 2 10 20. ಹೌದಾ, ಹೌದು ಸರ್. ಮತ್ತೆ 2 ಯಾವ್ದಾದ್ರು ನಂಬರ್ ಅಪ್ಲೈ ಆಗುತ್ತವಾ? ಆಗಲ್ಲ, ಯಾಕಂದ್ರೆ ಇದು ಪ್ರೈಮ್ ನಂಬರ್ ಇದೆ. 3 ಅನ್ನೋದು ಪ್ರೈಮ್ ನಂಬರ್ ಇದೆ, ಹಾಗಾಗಿ ಅಪ್ಲೈ ಆಗಲ್ಲ. ಸೊ ಹಾಗಾಗಿ ಸಪರೇಟ್ ಮಾಡ್ಕೊಂಡು ಮತ್ತೆ 2ರಿಂದ ಟ್ರೈ ಮಾಡಿ. 2ರಿಂದ ಟ್ರೈ ಮಾಡಿದ್ರೆ 3ಕ್ಕೆ 3 10 ಇಷ್ಟಿದೆ. ಇದು 2 5 10. ಹೌದಾ, ಸೊ ಮತ್ತೆ 2 ಯಾವ್ದು ಹೋಗಲ್ಲ. ಸೊ ಡೈರೆಕ್ಟ್ ಚಿಕ್ಕ ಸಂಖ್ಯೆ ಯಾವ್ದು? ಮತ್ತೆ 3 ತೊಗೊಳ್ಳಿ. 3 ಒಂದ್ಲೆ 3, 5ಕ್ಕೆ 5 ಆಸ್ ಇಟ್ ಈಸ್. ನೆಕ್ಸ್ಟ್ 5 ಒಂದ್ಲೆ 5. ಹೌದಾ, ಸೊ ಎಲ್ಸಿಎಂ ಅಂದ್ರೆ ಎಲ್ಲಾ ಸಂಖ್ಯೆಗಳು ಗುಣಾಕಾರ ಮಾಡಬೇಕು. ಎಲ್ಸಿಎಂ ಅಂದ್ರೆ ಎಲ್ಲಾ ಸಂಖ್ಯೆಗಳು ಗುಣಾಕಾರ ಮಾಡಬೇಕು. ಬಟ್ ಎಚ್ಸಿಎಫ್ ಅಂದ್ರೆ ಎರಡೂ ಸಂಖ್ಯೆಗಳು ಒಂದೇ ಮಗ್ಗೆಯಲ್ಲಿ ಯಾವ್ಯಾವ ಹೋಗಿದ್ದವು. ಫಾರ್ ಎಕ್ಸಾಂಪಲ್ ಇದನ್ನು 2 ಸಂಖ್ಯೆ ಒಂದೇ ಮಗ್ಗೆಯಲ್ಲಿ ಹೋಗಿ 2 ಗುಣಾಕಾರ ಮಾಡಬೇಕು. ಬಟ್ ಇಲ್ಲಿ ಹೋಗಿರೋದು ಒಂದೇ, 2 ಅನ್ನೋದು 2 ಸಂಖ್ಯೆಗಳು ಒಂದೇ ಮಗ್ಗೆಯಲ್ಲಿ ಹೋಗಿದೆ. ಸೊ ಹಾಗಾಗಿ ನಮ್ದು ಇದು ಎಚ್ಸಿಎಫ್ ಆಗುತ್ತೆ. ಇದು ನಮ್ದು ಏನಾಗುತ್ತೆ? ಎಚ್ಸಿಎಫ್ ಆಗುತ್ತೆ. ಹೌದಾ, ಸೊ ಬಟ್ ನಮ್ದು ಇವೆಲ್ಲಾ ಗುಣಾಕಾರ ಮಾಡಿದ್ರೆ, ಈ ಸಂಖ್ಯೆಗಳೆಲ್ಲಾ ಗುಣಾಕಾರ ಮಾಡಿದ್ರೆ ನಮ್ದು ಎಲ್ಸಿಎಂ ಆಗುತ್ತೆ. ಹೌದಾ, ಸೊ ಎಲ್ಸಿಎಂ ಆಗುತ್ತೆ. ಆಗಿದೆನಾ? ಸೊ ಎಚ್ಸಿಎಫ್ ಅನ್ನೋದು 2 ಇದೆ, ಎಲ್ಸಿಎಂ ಅನ್ನೋದು ಈ ರೀತಿ ಮಾಡಬಹುದು. ಹೌದಾ, ಓಕೆ. ನೆಕ್ಸ್ಟ್ ಏನಿದೆ? ಎಕ್ಸಾಂಪಲ್ 3. ಫೈಂಡ್ ದಿ ಎಚ್ಸಿಎಫ್ of 96 and 404 by the prime factorization, hence find their LCM ಅಂತ ಹೇಳ್ತಾರೆ. ಸೊ ಏನಿಲ್ಲ, ಫಸ್ಟ್ ಏನ್ ಮಾಡೋಂತವ್ರೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ HCF ಮಾತ್ರ ಕಂಡು ಹಿಡಿವಿ ಅಂತ ಹೇಳ್ತಾವ್ರೆ. ಹೌದಾ, ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ HCF ಕಂಡು ಹಿಡಿದ್ರೆ ಹೆಂಗೆ? ನಮ್ ವೇದಲ್ಲಿ ನೋಡಿದ್ರೆ 96, 404. ಹೌದಾ, ಸೊ 2 ಈವನ್ ನಂಬರ್, ಕೊನೆ ಸಂಖ್ಯೆ 2 ಈವನ್ ನಂಬರ್ ಅಂದ್ರೆ 2 ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಆಗುತ್ತಾ? 2 ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಆಗುತ್ತಾ? ಅಪ್ಲೈ ಆದ್ರೆ ನೋಡಿ, 2 4 8, 1 ಆಗುತ್ತೆ, 2 8 14. ಓಕೆ, ಇದು 2 2 4. ಹೌದಾ, ರೈಟ್. ಹಾಗೆ 2 ಈವನ್ ನಂಬರ್ ಬೇಕು, ಕೊನೆ ಡಿಜಿಟ್ 2 ಈವನ್ ನಂಬರ್ ಆಗಿದ್ರಿಂದ ಮತ್ತೆ 2 ತಗೊಳ್ಳಿ. 2 2 4, 2 4 8. ಇದು 2 1 2, 0 2 1 2. ಸೊ ಇಲ್ಲಿ 2 ಒಂದೇ ಸಂಖ್ಯೆ ಹೋಗಲ್ಲ. ಹಾಗಾಗಿ ನಮ್ಮ ಎಚ್ಸಿಎಫ್ ಬಂದು HCF is equals to 2 into 2 equals to 4. ಎಲ್ಸಿಎಂ ಆಗಿದೆ, ಕಂಟಿನ್ಯೂ ಮಾಡ್ತಿದ್ವಿ ಒಂದೊಂದು ಸಂಖ್ಯೆ ತಗೊಂಡು. ಬಟ್ HCF 2 ಸಂಖ್ಯೆ ತಗೋಬೇಕು, ಇಲ್ಲಾಂದ್ರೆ ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ಸೊ 2 into 2 is 4. ಸೊ ನಮ್ದು HCF ಬಂದ್ಬಿಟ್ಟು 2 into 2 is equals to 4. ಹೌದಾ, HCF. ಸರ್ ಎಲ್ಸಿಎಂ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು? ಸೊ ಎಲ್ಸಿಎಂ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ನಿಮಗೆ ರಿಲೇಷನ್ ಬಗ್ಗೆ ಆಲ್ರೆಡಿ ಹೇಳಿದ್ದೆ. ಪ್ರಾಡಕ್ಟ್ ಆಫ್ ಟೂ ನಂಬರ್, 2 ಪಾಸಿಟಿವ್ ನಂಬರ್, ನಾಟ್ ಎ ನಂಬರ್, ಸಾರಿ, 2 ಪಾಸಿಟಿವ್ ನಂಬರ್ ಈಸ್ ಈಕ್ವಲ್ಸ್ ಟು LCM ಇಂಟು HCF. ಹೌದಾ, ಈ ರಿಲೇಷನ್ ಬಗ್ಗೆ ನಿಮಗೆ ಹೇಳಿದ್ದೆ. ಹೌದಾ, ಪ್ರಾಡಕ್ಟ್ ಆಫ್ 2 ಪಾಸಿಟಿವ್ ನಂಬರ್ ಈಸ್ ಈಕ್ವಲ್ಸ್ ಟು LCM ಇಂಟು HCF. ಸೊ ಇದ್ರಲ್ಲಿ ನಮ್ಗೆ ಏನೇನು ಗೊತ್ತಿದೆ? ಸೊ ಪ್ರಾಡಕ್ಟ್ ಆಫ್ 2 ಪಾಸಿಟಿವ್ ನಂಬರ್ ಗೊತ್ತಿದೆನಾ? ಸರ್ ಗೊತ್ತಿದೆ ಸರ್. 96 ಮತ್ತೆ 404 2 ಪಾಸಿಟಿವ್ ನಂಬರ್ಸ್ ಇದಾವೆ. ಸೊ LCM ಗೊತ್ತಿದೆನಾ? ಇಲ್ಲ ಸರ್, ನಾವು ಅದೇ ಫೈಂಡ್ ಔಟ್ ಮಾಡಬೇಕು. ಇದು ಸೊ HCF ನಮಗೆ ಆಲ್ರೆಡಿ ಗೊತ್ತಿದೆ. HCF ಇಸ್ 4. ಹೌದಾ, ಸೊ ಅದನ್ನೇ ಬರ್ಕೊಳ್ಳಿ. LCM ಈಸ್ ಈಕ್ವಲ್ಸ್ ಟು A ಕ್ರಾಸ್ B ಡಿವೈಡೆಡ್ ಬೈ HCF. ಹೌದಾ, ಸೊ ದೆನ್ ಈಸ್ ಈಕ್ವಲ್. ಸೊ A ಕ್ರಾಸ್ B ಅಂದ್ರೆ ಏನು? 96 ಇಂಟು 404. ಹೌದಾ, ಡಿವೈಡೆಡ್ ಬೈ HCF ಅಂದ್ರೆ 4. ಹೌದಾ, ಇದನ್ನು ಕ್ಯಾನ್ಸಲೇಷನ್ ಮಾಡಿ, ಛೇದ ಹೊಡಿರಿ. 4 1 4, 4 1 4, 0ಕ್ಕೆ 0, 4 1 4. ಸೊ 101 ಇಂಟು 96, LCM ಈಸ್ ಈಕ್ವಲ್ಸ್ ಟು 101 ಇಂಟು 96 ಎಷ್ಟಾಗುತ್ತೆ? 96 1 96. ಹೌದಾ, 9 ಕೈಲ ಕೊಟ್ವಿ. 9 0 0 9 ಬಂತು. ನೆಕ್ಸ್ಟ್ 96 1 96. ಹೌದಾ, 9696 ನಮ್ದು ಆನ್ಸರ್. ಹೌದಾ, ಓಕೆ. ನೆಕ್ಸ್ಟ್ ಎಲ್ಸಿಎಂ ಫೈಂಡ್ ಔಟ್ ಆಯ್ತಾ? ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಮಾಡಂದ್ರೆ, ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ವಿ. ಇದು ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಮೆಥಡ್ ನ ಫೈಂಡ್ ಔಟ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಒನ್ ಫೈಂಡ್ ದಿ HCF ಅಂಡ್ LCM ಆಫ್ 672 120. 3 ಸಂಖ್ಯೆ ಕೊಟ್ಟವ್ರೆ. ಯೂಸಿಂಗ್ ದಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಓಕೆ, ಸೊಲ್ಯೂಷನ್. ಓಕೆ, ಇಲ್ಲಿ ಕಂಡು ನಾವು
6 ಮತ್ತೆ 72 ಮತ್ತೆ 120 ಹೌದಾ ಹೌದಾ ಓಕೆ ಇದನ್ನು ನಾವು ಯಾವ್ದ್ರಿಂದ ಸ್ಟಾರ್ಟ್ ಮಾಡೋಣ 6 to 0 ಅಂದ್ರೆ ಈವನ್ ನಂಬರ್ಸ್ ಇದಾವೆ ಯೂನಿಟ್ ಬೇಸ್ ಅಲ್ಲಿ ಸೊ ಹಾಗಾಗಿ 2ರ ಡಿವಿಸಿಬಿಲಿಟಿ ರೂಲು 2 ಮೂರ್ಲೆ 6 2 6ಲೆ 12 ಕರೆಕ್ಟಾ 2 6ಲೆ 12 0ಕ್ಕೆ 0 ಹೌದಾ ಸೊ ಮತ್ತೆ ಯಾವ ರೂಲ್ ಅಪ್ಲೈ ಆಗುತ್ತೆ ಚೆಕ್ ಮಾಡಿ ಮತ್ತೆ ಯಾವ್ದಾದ್ರು ರೂಲ್ ಅಪ್ಲೈ ಆಗುತ್ತಾ ಮತ್ತೆ ಯಾವ್ದಾದ್ರು 3 ಇದೆ 36 ಇದೆ ಹೌದಾ ಸೊ ಮತ್ತೆ ಯಾವ್ದಾದ್ರು ರೂಲು 36 ನೋಡೋಣ ಇದು 2 ಅಂತೂ ಅಪ್ಲೈ ಆಗಲ್ಲ ಬಿಕಾಸ್ ಇದು ಆಡ್ ನಂಬರ್ ಆಗಿದೆ ಇದನ್ನು ಈವನ್ ನಂಬರ್ ಇದ್ರೆ ಅಪ್ಲೈ ಆಗ್ತದೆ ಬಿಕಾಸ್ ಇದನ್ನು ಯೂನಿಟ್ ಪ್ಲೇಸ್ ಅಲ್ಲಿ ಈವನ್ ಇದೆ ಇಲ್ಲಿ 0 ಇದೆ ಸೊ ಇದು ಈವನ್ ಇದ್ರೆ 2ರ ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಆಗ್ತಿತ್ತು ಬಟ್ 3ರ ಡಿವಿಸಿಬಿಲಿಟಿ ಟ್ರೈ ಮಾಡಿ ಇದಕ್ಕೆ ಅಪ್ಲೈ ಆಗುತ್ತೆ 36 ಅಂದ್ರೆ 3 ಡಿವಿಸಿಬಿಲಿಟಿ 3 + 6 = 9 9/3 3 ಓಕೆ ಇಲ್ಲಿ ಅಪ್ಲೈ ಆಗ್ತಿದೆ ಸೊ ಇಲ್ಲಿ 60 3 ಇಲ್ಲೂ ಅಪ್ಲೈ ಆಗ್ತಿದೆ ಹೌದಾ ಸೊ ಡಿವಿಸಿಬಿಲಿಟಿ ರೂಲ್ 3 ಅಪ್ಲೈ ಆಗ್ತಿದೆ ಸೊ 3 ಅಪ್ಲೈ ಆದ್ರೆ ಅದನ್ನೇ ಟ್ರೈ ಮಾಡಿ 3 3 3 6 ರೈಟ್ ಇದು 3 6 0ಕ್ಕೆ 0 ಹೌದಾ ಹೌದಾ ಸೊ ನಮ್ದು HCF ಬಂದ್ಬಿಟ್ಟು HCF is equals to 2 × 3 = 6 ನಮ್ದು HCF ಬಂದ್ಬಿಟ್ಟು 6 ಸರ್ ಮುಂದೆ ಕಂಟಿನ್ಯೂ ಮಾಡಬಹುದಿತ್ತು ಸೊ ಮುಂದೆ ಕಂಟಿನ್ಯೂ ಮಾಡಬಹುದಿತ್ತು ಆಲ್ರೆಡಿ 1 ಬಂದಿದೆ ಸೊ 3 ಒಂದೇ ಡಿಜಿಟ್ ಒಂದೇ ನಂಬರ್ ಅಲ್ಲಿ ಒಂದೇ ಟೇಬಲ್ ಅಲ್ಲಿ ಹೋಗ್ಬೇಕು ಹೌದಾ ಒಂದೇ ಟೇಬಲ್ ಅಲ್ಲಿ ಹೋಗ್ಬೇಕು ಇಲ್ಲಿ 3 ಒಂದೇ ಟೇಬಲ್ ಅಲ್ಲಿ ಯಾವ್ದು ಹೋಗುತ್ತೆ 1 ಟೇಬಲ್ ಅಲ್ಲಿ 1 2 3 4 ಆ ಟೇಬಲ್ ಅಲ್ಲಿ ಮಾತ್ರ ಹೋಗುತ್ತೆ ಸೊ 2 ಮಾಡ್ಬೇಕಂದ್ರೆ 1 ಬಂದಿದೆ ಹಾಗಾಗಿ ಇದು ಇಲ್ಲಿಗೆ ಸ್ಟಾಪ್ ಆಗುತ್ತೆ ಬಟ್ LCM ಹಂಗಲ್ಲ LCM ಕಂಟಿನ್ಯೂ ಆಗುತ್ತೆ LCM 3 ಸಂಖ್ಯೆ 1 ಬರೋವರೆಗೂ ಕಂಟಿನ್ಯೂ ಆಗ್ತಾ ಇರುತ್ತೆ ಸಿಂಗಲ್ ಡಿಜಿಟ್ ಇದ್ರು ಅದು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಪ್ಲೈ ಮಾಡ್ತಾನೆ ಹೋಗ್ಬೇಕು ಹೌದಾ ಸೊ ಇದು 1 ಬಂದ್ರೆ ಬಿಟ್ಬಿಡಿ ಇವೆರಡನ್ನೇ ತಗೊಳ್ಳಿ ಓನ್ಲಿ 12 ಮತ್ತು 20 12 ಮತ್ತು 20 ತಗೊಂಡ್ರೆ ಏನಾಗುತ್ತೆ ಸೊ ಇದನ್ನು ಈವನ್ ನಂಬರ್ ಇಲ್ಲಿ 0 ಇದೆ ಹಾಗಾಗಿ ಮತ್ತೆ 2 ಅಪ್ಲೈ ಆಗುತ್ತೆ ಯಾವಾಗಲೂ ಚಿಕ್ಕ ಸಂಖ್ಯೆನೇ ಟ್ರೈ ಮಾಡಬೇಕು ದೊಡ್ಡ ಸಂಖ್ಯೆ ಹೋಗಂಗಿಲ್ಲ ಹೌದಾ ಸೊ 2 ಅಪ್ಲೈ ಆದ್ರೆ 1ಕ್ಕೆ 1 ಆಸ್ ಇಟ್ ಇಸ್ ಇಟ್ಬಿಡಿ ಇದು 2 6ಲೆ 12 ಹೌದಾ ಇದು 2 10ಲೆ 20 ಹೌದಾ ಸೊ ಇದು ಮತ್ತೆ ಈವನ್ ನಂಬರ್ ಮತ್ತೆ 2 ತಗೊಳ್ಳಿ 1ಕ್ಕೆ 1 2 3ಲೆ 6 2 5ಲೆ 10 ಹೌದಾ ಸೊ 2 ಪ್ರೈಮ್ ನಂಬರ್ ಆಗಿರೋದ್ರಿಂದ ಆ ಸಂಖ್ಯೆಯಿಂದ ಮಾತ್ರ ಹೋಗುತ್ತೆ 1, 1, 5 ನ ಲಾಸ್ಟ್ ಬಂದ್ಬಿಟ್ಟು 5 1, 1, 1 ಹೌದಾ ಇದು ನಮ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ LCM HCF ಬಂದ್ಬಿಟ್ಟು ಇಲ್ಲಿಗೆ ಸ್ಟಾಪ್ ಆಯ್ತು HCF ಬಂದ್ಬಿಟ್ಟು ಎಲ್ಲಿಗೆ ಸ್ಟಾಪ್ ಆಯ್ತು ಇಲ್ಲಿಗೆ ನಮ್ದು HCF ಸ್ಟಾಪ್ ಆಯ್ತು ಇದು ನಮ್ದು HCF ಸ್ಟಾಪ್ ಆಗೋಯ್ತು ಹೌದಾ ಯಾಕಂದ್ರೆ ಇಲ್ಲಿ 1 ಬಂದಿರೋದ್ರಿಂದ ಬಟ್ ನಮ್ಮ LCM ಪೂರ ನಮ್ದು ಮಲ್ಟಿಪ್ಲಿಕೇಶನ್ ಮಾಡಬೇಕು ಹೌದಾ ಸೊ ಇದು ನಮ್ದು LCM ಓಕೆ LCM ಸೊ ಏನಾಗುತ್ತೆ ನಮ್ಮ LCM is equals to 2 × 3 × 2 × 2 × 3 × 5 ಹೌದಾ ಸೊ ಇದು ಯಾವ ರೀತಿ ಬರ್ಬೋದು 2³ × 3² × 5 ಅಂತ ಬರೀಬೋದಾ 5 ಅಂತ ಬರೀಬೋದಾ 2³ × 3² × 5 ಬರೀಬೋದಾ ಸೊ ಇದು ಆನ್ಸರ್ ಎಷ್ಟಾಗುತ್ತೆ 2³ ಅಂದ್ರೆ 2 4 4 8 ಸೊ 3² ಅಂದ್ರೆ 9 9 8ಲೆ 8 9 72 72 ಇಂಟು 5 ಮಾಡಿದ್ರೆ 5 2 10 5 2 10 ಬೇಡ 1 7 5 35 36 ಸೊ ನಮ್ದು 360 ಅಂತ 360 ಹೌದಾ ಸೊ ಬಟ್ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಸಂಗತಿ ಏನಪ್ಪಾ ಅಂದ್ರೆ ಸೊ ನಾವು ಆಲ್ರೆಡಿ ಅಪ್ಲೈ ಮಾಡಿದ್ವಿ ಪ್ರಾಡಕ್ಟ್ ಆಫ್ 2 ಪಾಸಿಟಿವ್ ನಂಬರ್ ಈಸ್ ಈಕ್ವಲ್ಸ್ ಟು LCM ಇಂಟು HCF ಹೇಳಿದ್ವಿ ಹೌದಾ ಇದನ್ನು ನಾವು ಅಪ್ಲೈ ಮಾಡಬಹುದು ಇದು ನಮ್ಗೆ ಆನ್ಸರ್ ಕೊಡುತ್ತೆ 2 ಈಕ್ವಲ್ ಆಗುತ್ತೆ ಬಟ್ ಪ್ರಾಡಕ್ಟ್ ಆಫ್ 3 ಪಾಸಿಟಿವ್ ನಂಬರ್ ಈಸ್ ಆಲ್ವೇಸ್ ನಾಟ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 3 ಪಾಸಿಟಿವ್ ನಂಬರ್ ಈಸ್ ನಾಟ್ ಈಕ್ವಲ್ ಟು LCM ಇಂಟು HCF ಇದು ಏನಾಗುತ್ತೆ ನಾಟ್ ಈಕ್ವಲ್ ಆಗುತ್ತೆ ಇದು ಈಕ್ವಲ್ ಆಗಲ್ಲ ಹೌದಾ ಈಕ್ವಲ್ ಇದು ಒಂದು ಮಾತ್ರ ಈಕ್ವಲ್ ಆಗೋದು ಇದು ಈಕ್ವಲ್ ಆಗಲ್ಲ ಹೌದಾ ಓಕೆ ಸೊ ಈ ಕ್ಲಾಸ್ ಅಲ್ಲಿ ನಾವು ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್ ನೋಡಿದ್ವಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ನೋಡ್ತೀವಿ ಹೌದಾ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ನಿಮ್ಗೆ ಎಲ್ಲಾದ್ರೂ ಡೌಟ್ ಇದ್ರೆ ಏನಾದ್ರೂ ಅರ್ಥ ಆಗದೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ನೀವು ನಮ್ಮ ಚಾನಲ್ಗೆ ಹೊಸದವರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೂ ಹೆಲ್ಪ್ ಆಗುತ್ತೆ ಹೌದಾ ಥ್ಯಾಂಕ್ ಯು